ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 60 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿವರೆಗೆ ನಾನು ಹೇಳ್ತಾ ಬಂದಿದ್ದೆ ಸ್ಪೋಕನ್ ಇಂಗ್ಲೀಷ್ ಟೋಟಲ್ 60 ದಿನಗಳ ಕೋರ್ಸ್ ಮಾಡ್ತೀನಂತ. ಆ್ಯಂಡ್ ಇವತ್ತಿನ ವಿಡಿಯೋ ಏನಿದೆ ಇಟ್ ಈಸ್ ಎಂಡ್ ಆಫ್ ಕೋರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಈ ಕೋರ್ಸಲ್ಲಿ ಈ ವಿಡಿಯೋದಲ್ಲಿ ನಾನು ಒಂದು ಮೋಟಿವೇಶ್ನಲ್ ಪ್ರೆಸೆಂಟೇಷನ್ ಮಾಡಿದ್ದೀನಿ, ಪ್ಲಸ್ ನಿಮಗೆ ಆ್ಯಕ್ಟಿವಿಟೀಸ್ ಲಿಸ್ಟ್ನ ಕೂಡ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆದರೆ ನಿಮ್ಮದು ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಸೊ ಇಲ್ಲಿ ನೀವು ಇಂಗ್ಲೀಷ್ ಫ್ಲೂಯೆನ್ಸಿ ಮಾತಾಡ್ಬೋದಾ ಇಲ್ವಾ ಅನ್ನೋ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ. ನೀವು ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಮಾತಾಡಬೇಕಂದ್ರೆ ಗ್ರಾಮರು ಮತ್ತು ಅದಕ್ಕೆ ಸಂಬಂಧಪಡುವಂಥ ಆ್ಯಕ್ಟಿವಿಟೀಸ್ ಬಿಟ್ಟು ಇನ್ನೂ ಹಲವಾರು ಆ್ಯಕ್ಟಿವಿಟೀಸ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ವೆಕ್ಯಾಬ್ಲರಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮೀನ್ಸ್ ವೆಕ್ಯಾಬ್ಲರಿ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ವರ್ಲ್ಡ್ ಬಿಲ್ಡಿಂಗ್ ಅಂತ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ ಇದೇ ಚಾನಲ್ನಲ್ಲಿ, ಕ್ರಿಯೇಟಿವ್ ಎಜುಕೇಷನ್ ಟ್ರೈನಿಂಗ್ ಅಂತ ಚಾನಲ್ ನೇಮು. ಇದರಲ್ಲಿ ನಿಮಗೆ ವರ್ಲ್ಡ್ ಬಿಲ್ಡಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ 25+ ಆಲ್ರೆಡಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿರುವಂಥ ಎಲ್ಲ ವೀಡಿಯೋಸ್ನ ನೋಡ್ತಾ ಹೋಗಿ ನಿಮ್ಮದು ವೆಕ್ಯಾಬ್ಲರಿ ಇಂಪ್ರೂವ್ ಆಗುತ್ತೆ. ಓಕೆ, ಆ್ಯಂಡ್ ಇವತ್ತಿನ ಸೆಷನಲ್ಲಿ ನಾನು ಏನೇನು ಆ್ಯಕ್ಟಿವಿಟೀಸ್ ನೀವು ಮಾಡಬೇಕು ಇನ್ನೂ ಇಂಗ್ಲೀಷ್ ಇಂಪ್ರೂವ್ ಮಾಡೋಕ್ಕೆ, ಸೊ ಅದ್ರ ಬಗ್ಗೆ ಎಲ್ಲನೂ ಡಿಸ್ಕಸ್ ಮಾಡ್ತೀನಿ. ಬಿಫೋರ್ ದ್ಯಾಟ್ ಒಂದು ಮೋಟಿವೇಶ್ನಲ್ ಪ್ರೆಸೆಂಟೇಷನ್ ಇದೆ. ಸೊ ಸೆಲ್ಫ್ ಮೋಟಿವೇಟ್ ಆಗೋಕ್ಕೆ ಈ ಪ್ರೆಸೆಂಟೇಷನ್ ಹೆಲ್ಪ್ ಆಗುತ್ತೆ ಅಂತ ಆ ಪ್ರೆಸೆಂಟೇಷನ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ. ಆ ಲಿಸ್ಟಲ್ಲಿರುವಂಥ ಆ್ಯಕ್ಟಿವಿಟೀಸ್ನ ನೀವು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಆ ಥರ ಮಾಡ್ತಾ ಹೋಗಿ 100% ಯು ಕ್ಯಾನ್ ಕಮ್ಯುನಿಕೇಟ್ ವೆಲ್ ಅಂತ ಹೇಳ್ಬೋದು. ಓಕೆ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಏನೇನು ಮಾಡಬೇಕು ಅದ್ರ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಆ್ಯಕ್ಟಿವಿಟೀಸ್ನ ಲಿಸ್ಟ್ ಕೊಡ್ತೀನಿ, ಪ್ಲಸ್ ಒಂದು ಮೋಟಿವೇಶ್ನಲ್ ಪ್ರೆಸೆಂಟೇಷನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲೆಟ್ ಮಿ ಸ್ಟಾರ್ಟ್ ದಿ ವಿಡಿಯೋ. ಸೊ ಮೋಟಿವೇಶ್ನಲ್ ಪ್ರೆಸೆಂಟೇಷನ್ ಫಾರ್ ಗ್ರೇಟ್ ಸಕ್ಸಸ್. ಓಕೆ, ದ ಫಸ್ಟ್ ಸ್ಲೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಡ್ರೀಮ್ ಬಿಗ್. ನೋಡಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಫಸ್ಟ್ ನೀವು ಯಾವಾಗಲೂ ನಿಮ್ಮದು ಯೋಚನೆ ಹೇಗಿರಬೇಕಪ್ಪ ಅಂದರೆ ಯಾವಾಗಲೂ ಯು ಶುಡ್ ಥಿಂಕ್ ಮೋರ್. ಅಂದರೆ ನೀವು ಒಂದು ಡ್ರೀಮ್ ಬಿಗ್ ಅಂತಂದರೆ ಸ್ವಲ್ಪ ದೊಡ್ಡ ಕನಸು ಇರಬೇಕು. ನೀವು ಎಷ್ಟು ದೊಡ್ಡದು ಫೋಕಸ್ ಮಾಡ್ತೀರಾ ಅಷ್ಟು ರೀಚ್ ಆಗ್ತೀರಾ. ಅಸಿನ್ ವೆನ್ ಎವರ್ ಯು ಅಟೆಂಪ್ಟ್ ಫಾರ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾದ್ರೆ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಅಲ್ಲಿ ನೀವು ಏನು ಪ್ಲ್ಯಾನ್ ಮಾಡ್ಕೋಬೇಕು, 100ಕ್ಕೆ 90 ಸ್ಕೋರ್ ಮಾಡೋದು, 100 ಔಟ್ ಸ್ಕೋರ್ ಮಾಡೋದು, ಈ ಥರ ಯೋಚನೆ ಮಾಡ್ತಾ ಹೋದರೆ ಯು ಕ್ಯಾನ್ ಸ್ಕೋರ್ 90. ನೀವು 80 ಸ್ಕೋರ್ ಮಾಡೋ ಪ್ಲ್ಯಾನ್ ಮಾಡಿದ್ರೆ ವಿಲ್ ಬಿ ಸ್ಕೋರಿಂಗ್ 70. ಇಫ್ ಯು ಸ್ಕೋರ್ ಅಬೌಟ್ 60 ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು 50% ಸ್ಕೋರ್ ಮಾಡ್ತೀರಾ. ನೀವು 15 ಪ್ಲ್ಯಾನ್ ಮಾಡಿದ್ರೆ 40% ಸ್ಕೋರ್ ಮಾಡ್ತೀರಾ. ಸೊ ಅದಕ್ಕೆ ಯು ಆಲ್ವೇಸ್ ಥಿಂಕ್ ಬಿಗ್ ಅಂತ ಹೇಳ್ಬೋದು. ನೀವು ಡ್ರೀಮ್ ಬಿಗ್. ಸೊ ನೋಡಿ, ಡ್ರೀಮ್ ಮಾಡೋಕ್ಕೆ ನಿಮ್ದೇನು ಏನು ಕಷ್ಟ ಆಗ್ತಾ ಇಲ್ಲ. ನೀವು ಆಲ್ರೆಡಿ ಕನಸು ಕಾಣ್ತಾ ಇರಬೇಕು. ಆ ಕನಸಿಗೆ ಹೇಗೆ ಕೆಲಸ ಮಾಡೋದು ಆಟೋಮೆಟಿಕ್ ನಿಮಗೆ ಹೊಸ ಐಡಿಯಾಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಡ್ರೀಮ್ ಬಿಗ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆ್ಯಂಡ್ ದಿಸ್ ಇಮೇಜ್ ಕನ್ಸಿಡರ್ಸ್ ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಕೆಲಸ ಮಾಡಬೇಕಂದ್ರೆ ಫಸ್ಟ್ ನೀವು ಗೋಲ್ನ ಸೆಟ್ ಮಾಡಬೇಕು. ಹೇಗೆ ರೀಚ್ ಆಗೋದು ಸೆಕೆಂಡರಿ. ಫಸ್ಟ್ ಸೆಟ್ ಯುವರ್ ಗೋಲ್, ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಬಿಕಮ್. ಏನು ಆಗಬೇಕಾಗಿದೆ ಒಂದು ಗೋಲ್ನ ಸೆಟ್ ಮಾಡಿ. ಆ್ಯಂಡ್ ಅದೇ ಗೋಲ್ಗೋಸ್ಕರ ನೀವೇನು ಮಾಡಬೇಕು, ಎಲ್ಲರೂ ಲಾಂಗ್ ಟರ್ಮ್ ಗೋಲ್ ಜಾಸ್ತಿ ಜನ ಸೆಟ್ ಮಾಡ್ತಾರೆ, ಬಟ್ ಶಾರ್ಟ್ ಟರ್ಮ್ ಗೋಲ್ಸ್, ಮಿಡ್ ಟರ್ಮ್ ಗೋಲ್ಸ್ನ ಸೆಟ್ ಮಾಡೋದಿಲ್ಲ. ನೀವೇನು ಮಾಡಬೇಕು, ಲಾಂಗ್ ಟರ್ಮ್ ಗೋಲ್ನ ಸೆಟ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಡುವಂಥ ಮಿಡ್ ಟರ್ಮ್ ಗೋಲು ಆ್ಯಂಡ್ ಅದಕ್ಕೆ ಸಂಬಂಧಪಡುವಂಥ ಶಾರ್ಟ್ ಟರ್ಮ್ ಗೋಲ್ಸ್ನ ಸೆಟ್ ಮಾಡಬೇಕು. ಅಲ್ಲಿ ಬರುವಂಥ ಆಬ್ಸ್ಟಿಕಲ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಅನಲೈಸ್ ಮಾಡಬೇಕು. ದೆನ್ ಆಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಗೋಲ್ ಸೆಟ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಇನಿಷಿಯೇಟಿಂಗ್ ಎನಿ ಕೈಂಡ್ ಆಫ್ ವರ್ಕ್. ಈವನ್ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾಗಿತ್ತಂದರೆ 60 ಡೇಸ್ದು ಪ್ಲ್ಯಾನ್ ಮಾಡ್ತೀರಾ. ಆ್ಯಂಡ್ 60 ಡೇಸಲ್ಲಿ ಹೇಗೆ ಕಲಿಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ. ಬಟ್ ನಾನು 60th ವಿಡಿಯೋಲಿ ಹೇಳ್ತಾ ಇದ್ದೀನಿ, ನೋ ನೀಡ್ ಟು ವರಿ. ಬಟ್ ಯಾವುದೇ ವರ್ಕ್ ಮಾಡಬೇಕಾದ್ರೂ ನೀವು ಫಸ್ಟು ಯು ನೀಡ್ ಟು ಸೆಟ್ ಯುವರ್ ಗೋಲ್. ಓಕೆ, ದಿಸ್ ಸ್ಲೈಡ್ ರಿಪ್ರೆಸೆಂಟ್ ಸೆಟ್ ಗೋಲ್. ಡಿಸಿಷನ್ ಮೇಕಿಂಗ್. ಆ್ಯಂಡ್ ಈ ಸ್ಲೈಡ್ ನಿಮ್ಗೆ ಏನು ಹೇಳುತ್ತಪ್ಪ ಅಂದರೆ ಮೆನಿ ಪೀಪಲ್ ಯೂಸ್ ಟು ಟೇಕ್ ಡಿಸಿಷನ್ ಮೇಕಿಂಗ್. ಎಲ್ಲರೂ ಜನ ಡಿಸಿಷನ್ ಮೇಕಿಂಗ್ ತಗೋತಾರೆ, ಬಟ್ ದೇ ಅನೇಬಲ್ ಟು ಟೇಕ್ ಅ ಸ್ಟ್ರಾಂಗ್ ಡಿಸಿಷನ್. ನೋಡಿ, ಡಿಸಿಷನ್ ಸ್ಟ್ರಾಂಗ್ ತೊಗೊಳಕ್ಕೆ ಹಿಂಜರಿತಾರೆ. ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಡಿಸಿಷನ್ ತೊಗೊಳ್ಳೋದ್ರಿಂದ ಎಷ್ಟೋ ಟಾಸ್ಕು, ಎಷ್ಟೋ ಲೈಕ್ ನಿಮ್ಮದು ವೇನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯೋಚನೆ ಮಾಡಿಬಿಟ್ಟು ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ಡಿಸಿಷನ್ ಈ ಥರ ತೊಗೊಳ್ಳಿ ಅಂದರೆ ಸ್ಟ್ರಾಂಗ್ ಆಗಿರಬೇಕು. ಈಗ ನಾವು ಎಷ್ಟೋ ಸಲ ಯೋಚನೆ ಮಾಡ್ತಿರ್ತೀವಿ ಮಲಗಬೇಕಾದ್ರೆ ನಾಳೆ 6 ಗಂಟೆಗೆ ಹೇಳ್ಬೇಕಂತ. ನಾವು
ಅಲಾರಾಮ್ ಹಚ್ಚಿದ್ರು ಕೂಡ 6 ಗಂಟೆಗೆ ಏಳೋದಿಲ್ಲ. ದ ರೀಸನ್ ಅವರ್ ಡಿಸಿಷನ್ ಈಸ್ ನಾಟ್ ಸ್ಟ್ರಾಂಗ್. ಸೊ ದ ಥಿಂಗ್ ಈಸ್ ವೆರಿ ಸಿಂಪಲ್, ಯು ನೀಡ್ ಟು ಟೇಕ್ ಡಿಸಿಷನ್ ಸ್ಟ್ರಾಂಗ್. ನೀವು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರೆ ಅಲಾರಾಮ್ದು ಅವಶ್ಯಕತೆನೇ ಇಲ್ಲ, ನೀವು 100% 6 ಗಂಟೆಗೆ ಹೇಳ್ತೀರಾ. ಸೊ ದ್ಯಾಟ್ ಈಸ್ ವಾಟ್ ಯು ನೀಡ್ ಟು ಟೇಕ್ ದ್ಯಾಟ್ ಕೈಂಡ್ ಆಫ್ ಡಿಸಿಷನ್, ಆ್ಯಂಡ್ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಲೈಫ್. ನೆಕ್ಸ್ಟ್ ಸ್ಲೈಡ್ ರಿಪ್ರೆಸೆಂಟ್ಸ್ ಪ್ಲಾನ್. ನೋಡಿ, ಯಾವುದೇ ಕೆಲಸ ಮಾಡಬೇಕು, ಯಾವುದೇ ಒಂದು ಎಕ್ಸಿಕ್ಯೂಷನ್ ಆಗಬೇಕಂದ್ರೂ ಅದರಿಂದ ಏನಿರುತ್ತೆ ಅಂದರೆ ಪ್ಲ್ಯಾನ್ ಇರುತ್ತೆ. ಈಗ ನೀವು ಬಿಲ್ಡಿಂಗ್ ಮಾಡ್ತೀರಾ, ಒಂದು ಮನೆ ಕಟ್ಟಿಸ್ಬೇಕಂದ್ರೂ ಮನೆ ಕಟ್ಸೋಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ರೆಡಿ ಮಾಡ್ತೀರಾ, ಆ್ಯಂಡ್ ದಟ್ ಈಸ್ ವಾಟ್ ಪ್ಲ್ಯಾನಿಂಗ್. ಆಮೇಲೆ ಮನೆ ಕಟ್ಟಿಸ್ತೀರಾ. ಈಗ ಯು ಕ್ಯಾನ್ ಟೇಕ್ ತಾಜ್ ಮಹಲ್ ತಗೊಳ್ಳಿ. ತಾಜ್ ಮಹಲ್ ಎಷ್ಟು ಸಲ ಕಟ್ಟಿಸಿದ್ರೆ ಅಂದರೆ ಎಲ್ಲರೂ ಹೇಳೋದು ಒಂದೇ ಸಲ ಕಟ್ಟಿಸಿದ್ದಾರೆ. ನೋ, ಇಟ್ ಹ್ಯಾಸ್ ಡನ್ 2 times. ಅದು 2 ಸಲ ಕಟ್ಟಿಸಿದ್ದಾರೆ ಅಂತ ಹೇಳ್ತೀನಿ. ಒಂದು ಪ್ಲ್ಯಾನಿಂಗಲ್ಲಿ ಕಟ್ಟಿಸಿದ್ದಾರೆ, ಒಂದು ರಿಯಲ್ ಟೈಮಲ್ಲಿ ಕಟ್ಟಿಸಿದ್ದಾರೆ. ಎಲ್ಲ ಎಕ್ಸಿಕ್ಯೂಷನ್ ಹಾಗೆ ಇರುತ್ತೆ. ಫಸ್ಟು ಪ್ರಾಪರ್ ಪ್ಲ್ಯಾನ್ ಇರಬೇಕಾಗುತ್ತೆ. ಆಫ್ಟರ್ ಪ್ರಾಪರ್ ಪ್ಲ್ಯಾನ್ ಆ್ಯಂಡ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್. ಆ ಪ್ಲ್ಯಾನ್ ಪ್ರಕಾರ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. 100% ಯು ಕ್ಯಾನ್ ರೀಚ್ ಯುವರ್ ಗೋಲ್ ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು. ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರಾಪರ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಫೋಕಸ್. ಓಕೆ, ಸೊ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ, ಡಿಸಿಷನ್ ಮಾಡ್ತಾರೆ, ಬಟ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಫೋಕಸ್ ಇರೋದಿಲ್ಲ. ಆ್ಯಂಡ್ ಯು ನೀಡ್ ಟು ಯೂಸ್ ಟು ಥಿಂಕ್ ಅಬೌಟ್ ಫೋಕಸ್, ಆ್ಯಂಡ್ ವಿತ್ ಫುಲ್ ಆಫ್ ಕಾನ್ಸಂಟ್ರೇಷನ್ ಯು ಶುಡ್ ವರ್ಕ್ ಆನ್ ದ್ಯಾಟ್ ಟಾಸ್ಕ್. ಆ ಟಾಸ್ಕ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ವಾಟ್ ಈಸ್ ಫೋಕಸ್? ನಾ ಡೆಫಿನೇಷನ್ ಕೊಟ್ಟು ನೋಡಿ, ಫಾಲೋ ಒನ್ ಕೋರ್ಸ್ ಅಂಟಿಲ್ ಸಕ್ಸಸ್ಫುಲ್. ಸೊ ಒಂದು ಯಾವುದೇ ಸ್ಕಿಲ್ ಆಗಿರ್ಬೋದು, ಒಂದು ಯಾವುದೇ ಕೋರ್ಸ್ ಆಗಿರ್ಬೋದು, ಒಂದು ಯಾವುದೇ ನಿಮ್ಮದು ಎಜುಕೇಷನ್ ಆಗಿರ್ಬೋದು, ಅದನ್ನು ಇಷ್ಟು ಫಾಲೋ ಮಾಡಬೇಕಂದ್ರೆ ಯು ನೀಡ್ ಟು ಗೆಟ್ ಸಕ್ಸಸ್ ಇನ್ ದ್ಯಾಟ್ ಫೀಲ್ಡ್. ಸೊ ಆ ಥರ ನೀವು ಫೋಕಸ್ ಮಾಡಿಬಿಟ್ಟು ವರ್ಕ್ ಮಾಡಿದಾಗ 100% ನೀವು ಆ ವರ್ಕ್ದು ಎಕ್ಸಿಕ್ಯೂಷನ್ ಮಾಡ್ತೀರಾ. ಆ್ಯಂಡ್ ಅದು ಏನು ಟಾರ್ಗೆಟ್ ರೀಚ್ ಆಗಬೇಕು ಆ ಟಾರ್ಗೆಟ್ ರೀಚ್ ಆಗ್ತೀರಾ. ಇದೆಲ್ಲ ರೀಚ್ ಆಗೋಕ್ಕೆ ಯು ನೀಡ್ ಟು ಅಪ್ಲೈ ಫೋಕಸ್. ಸೊ ವೈಲ್ ಯು ಸ್ಟಾರ್ಟ್ ಟು ಎಕ್ಸಿಕ್ಯೂಟ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಗ್ರೋತ್. ನೋಡಿ, ನಾವು ಎಷ್ಟು ಗ್ರೋತ್ ಆಗೋದು ಇಂಪಾರ್ಟೆಂಟು. ಫಸ್ಟು ಯಾವುದೇ ಗ್ರೋತ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ನಮ್ಮ ಪ್ರೆಸೆಂಟ್ ಸ್ಟೇಟಸ್ನ ತಿಳ್ಕೊಳ್ಳಿ. ಈಗ ನಿಮ್ಮ ಇಂಗ್ಲೀಷ್ ಕಲಿಬೇಕಾಗಿದ್ದರೆ ಫಸ್ಟ್ ಯು ನೀಡ್ ಟು ಚೆಕ್ ಯುವರ್ ಸ್ಟೇಟಸ್. ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಟಾಕಿಂಗ್, ವಾಟ್ ಈಸ್ ಮೈ ಎಬಿಲಿಟಿ, ಯು ನೀಡ್ ಟು ಚೆಕ್ ಯುವರ್ ಎಬಿಲಿಟಿ. ನೆಕ್ಸ್ಟ್ ಸ್ಟೆಪ್ ಈಸ್ ವಾಟ್ ಯು ನೀಡ್ ಟು ಥಿಂಕ್ ಅಬೌಟ್ ಯುವರ್ ಗ್ರೋತ್ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ಗ್ರೋತ್ ಎಷ್ಟಿರಬೇಕು, ಐ ಡೋಂಟ್ ಟೆಲ್ ಯು, ನಾನು ನಿಮಗೆ ಈ ಥರನೂ ಹೇಳೋಂಗಿಲ್ಲ. ಸೊ ಒನ್ ಡೇ ನೆಕ್ಸ್ಟ್ ಡೇನೇ ಯು ನೀಡ್ ಟು ಸ್ಟಾರ್ಟ್ ಟು ಟಾಕ್ ಇನ್ ಇಂಗ್ಲೀಷ್. ನೋ, ಸೊ ಇಟ್ ಟೇಕ್ಸ್ ಟೈಮ್. ನೋಡಿ, ಯಾವುದೇ ಬೆಳವಣಿಗೆ ಆಗಬೇಕಂದ್ರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಟ್ ಬೆಳವಣಿಗೆ ಆಗಲೇಬೇಕು. ಆ ಬೆಳವಣಿಗೆ ಆಗಲೇಬೇಕು. ಸೊ ಫಾರ್ ಎಕ್ಸಾಂಪಲ್, ಇವತ್ತು ನೀವು ಅರ್ನಿಂಗ್ನೇ ತೊಗೊಳ್ಳಿ. ಟುಡೇ ಐ ಆಮ್ ಅರ್ನಿಂಗ್ 10 rupees. ಓಕೆ, ನೋ ಇಶ್ಯೂ. ಬಟ್ ಬೈ ಟುಮಾರೋ, ಡೇ ಆಫ್ಟರ್ ಟುಮಾರೋ, ಯು ಶುಡ್ ನಾಟ್ ಅರ್ನ್ ಲೆಸ್ ದೆನ್ ದ್ಯಾಟ್. ಅದಕ್ಕಿಂತ ಕಡಿಮೆ ಅರ್ನ್ ಮಾಡಬಾರ್ದು. ಯು ಶುಡ್ ಅರ್ನ್ ಮೋರ್ ದೆನ್ ದ್ಯಾಟ್. ಇವನ್ ಇಟ್ ಮೇ ಬಿ ಪೈಸಾಲಿರ್ಬೋದು, ಆರ್ 1 ರೂಪಿಯಲ್ಲಿರ್ಬೋದು, 2 rupeesಲ್ಲಿರ್ಬೋದು, ಬಟ್ ಯು ಶುಡ್ ಅರ್ನ್ ಮೋರ್ ದೆನ್ ದ್ಯಾಟ್. ಆ ಥರನೇ ನಿಮ್ಗೆ ಗ್ರೋತ್ ಇರಬೇಕಂತ ಈ ಸ್ಲೈಡ್ ರಿಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸ್ಲೈಡು, ಕಾಂಪಿಟೇಷನ್. ನೋಡಿ, ದ ವರ್ಲ್ಡ್ ಫುಲ್ ಆಫ್ ಕಾಂಪಿಟೇಷನ್ ಅಂತ ಹೇಳ್ತೀವಿ, ಬಟ್ ಎಲ್ಲರೂ ಕಾಂಪಿಟೇಷನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಕಾಂಪಿಟೇಷನ್ ಮಾಡ್ತಾರೆ. ಬಟ್ ನಂದು ಈ ಸ್ಲೈಡ್ನ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನೆವರ್ ಕಾಂಪೀಟ್ ವಿತ್ ಅದರ್ಸ್, ಜಸ್ಟ್ ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ನೀವು ನಿಮ್ಮ ಜೊತೆನೇ ಕಾಂಪೀಟ್ ಮಾಡ್ತಾ ಹೋಗಿ. ಇವತ್ತೇನಿದ್ದೀರಾ, ಹೀಗಿದ್ದೀರಾ, ನಾಳೆ ಇದಕ್ಕಿಂತ ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು, ಅಷ್ಟೇ ಕಾಂಪೀಟ್ ಮಾಡೋದು. ದ್ಯಾಟ್ ಈಸ್ ಆಲ್ ಅಬೌಟ್ ಕಾಂಪಿಟೇಷನ್. ಕಾಂಪಿಟೇಷನ್ ಅಂತ ಶಬ್ದ ಬಂದ ತಕ್ಷಣ ನೀವು ಒಂದು ನೆನಪಿಟ್ಕೋಬೇಕು, ಡೋಂಟ್ ಕಾಂಪೀಟ್ ವಿತ್ ಅದರ್ಸ್, ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ದಿಸ್ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 80-20 ಪ್ರಿನ್ಸಿಪಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ವೆರಿ ಕಾಮನ್ ಪ್ರಿನ್ಸಿಪಲ್, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಏನಪ್ಪ ಅಂದರೆ, ಯಾರು 80% ಕೆಲಸ ಮಾಡ್ತಾರೆ ಅಲ್ಲಿ 20% ರಿಸಲ್ಟ್ ಬರುತ್ತೆ. ಎಲ್ಲಿ 20% ಕೆಲಸ ಮಾಡ್ತಿರ್ತಾರೆ ಅಲ್ಲಿ 80% ರಿಸಲ್ಟ್ ಬರ್ತಾ ಇರುತ್ತೆ. ಸೊ ಹಾಗೆ ಇರುತ್ತೆ. ನೀವೇನು ಮಾಡಿ, ಸೊ ಎಲ್ಲಿ 20% ಕೆಲಸ ಮಾಡಿದ್ರೆ 80% ರಿಸಲ್ಟ್ ಬರುತ್ತೆ, ಅದನ್ನು ಅನಲೈಸ್ ಮಾಡಿ ಅದೇ ಕೆಲಸನೇ ನೀವು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ದ್ಯಾಟ್ ಯು ಕ್ಯಾನ್ ಅರ್ನ್ ಫಾರ್ ಎವ್ರಿ 20% 80% ರಿಸಲ್ಟ್, ರೈಟ್? ಸೊ ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಸ್ಟ್ರೆಂತ್ ಓವರ್ ಇಯರ್. ನಿಮ್ಮ ಸ್ಟ್ರೆಂತ್ನ ಐಡೆಂಟಿಫೈ ಮಾಡಬೇಕು. ಹ್ಯಾಬಿಟ್. ಸೊ ವೆರಿ ಇಂಪಾರ್ಟೆಂಟ್ ವರ್ಡ್, ಹ್ಯಾಬಿಟ್. ನೋಡಿ, ಹ್ಯಾಬಿಟಲ್ಲಿ ಎಚ್ ರಿಮೂವ್ ಮಾಡಿದ್ರೆ ಎ ಬಿಟ್ ಉಳಿಯುತ್ತೆ, ಎ ರಿಮೂವ್ ಮಾಡಿದ್ರೆ ಬಿಟ್ ಉಳಿಯುತ್ತೆ, ಬಿ ರಿಮೂವ್ ಮಾಡಿದ್ರೆ ಇಟ್ ಉಳಿಯುತ್ತೆ.
ಮೀನ್ಸ್ ಅದು ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ಹ್ಯಾಬಿಟ್ ವಿ ಕನ್ಸಿಡರ್ ಫಾರ್ ನೆಗೆಟಿವ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಏನೇನೋ ಸ್ಮೋಕಿಂಗ್ ಮಾಡ್ತಿರ್ತಾರೆ, ಅದಕ್ಕೆಲ್ಲ ನಾವಂತ ಹ್ಯಾಬಿಟ್ ಅಂತ ಕರಿತೀವಿ. ಸೊ ವೈ ಶುಡ್ ವಿ ಗೋ ಫಾರ್ ಗುಡ್ ಥಿಂಗ್ಸ್ ಆ್ಯಸ್ ಅ ಹ್ಯಾಬಿಟ್? ನೋಡಿ, ಒಂದು ಯಾವುದೇ ಕೆಲಸ, ಈಗ ಎಲ್ಲರೂ ಏನು ಮಾಡ್ತಾರೆ, ಸ್ಟಡಿ ಮಾಡೋದಿರುತ್ತೆ, ಏನೋ ಎಕ್ಸಸೈಸ್ ಮಾಡೋದಿರುತ್ತೆ ಅಂತ ಹೇಳ್ತಾರೆ. ಸೊ ಸ್ಟಡಿ ಮಾಡೋಕ್ಕೆ ಆಗಂಗಿಲ್ಲ, ಎಕ್ಸಸೈಸ್ ಮಾಡೋಕ್ಕೆ ಆಗಂಗಿಲ್ಲ. ಯಾಕೆ ಹ್ಯಾಬಿಟ್ ಆಗಂಗಿಲ್ಲ ನಮ್ಮದು? ಸೊ ವೆರಿ ಸಿಂಪಲ್, ರೈಟ್? ಸೊ ಒಂದು 2 ಪೇಜ್ ಓದಿದ್ರೆ ಸಾಕು, ನಿದ್ದೆ ಬಂದುಬಿಡುತ್ತೆ. ಸೊ ಒಂದು 2-3 ಸಲ ವಾಕಿಂಗ್, 1 or 2 days ವಾಕಿಂಗ್ ಹೋದರೆ 3rd day ನಿದ್ದೆ ಬಂದುಬಿಡುತ್ತೆ, ವಾಕಿಂಗ್ ಮಾಡೋದಿಲ್ಲ. ಸೊ ಅದು ಯಾಕೆ ಹ್ಯಾಬಿಟ್ ಆಗೋದಿಲ್ಲ ನಮ್ಮದು? ಎಸ್, ಅದನ್ನೂ ಕೂಡ ಹ್ಯಾಬಿಟ್ ಆಗುತ್ತೆ. ಯು ನೀಡ್ ಟು ಕನ್ವರ್ಟ್ ಯುವರ್ ಆಲ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಇಂಟು ಹ್ಯಾಬಿಟ್. ಎಲ್ಲ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ನ ನೀವು ಹ್ಯಾಬಿಟಾಗಿ ಕನ್ವರ್ಟ್ ಮಾಡ್ಬೋದು, ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಅದು ಮಾಡೋಕ್ಕೆ ಭಾಳ ಸಿಂಪಲ್ ಇದೆ. ನೋಡಿ, ಯಾವುದೇ ಒಂದು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡಬೇಕಂದ್ರೂ ನೀವು ಒಮ್ಮೆ ಫಸ್ಟ್ ಡೇನೇ ಜಾಸ್ತಿ ರೀಡ್ ಮಾಡಬಾರ್ದು. ಆ್ಯಂಡ್ ಏನೋ ಒಂದು ಎಕ್ಸಸೈಸ್ ಮಾಡಬೇಕಂದ್ರೂ ಫಸ್ಟ್ ಡೇನೇ ಜಾಸ್ತಿ ಎಕ್ಸಸೈಸ್ ಮಾಡಬಾರ್ದು. ಸೊ ವೆರಿ ಸ್ಮಾಲ್ ಟಾಸ್ಕಿಂದ ಸ್ಟಾರ್ಟ್ ಮಾಡಬೇಕು. ಸ್ಮಾಲ್ ಆ್ಯಕ್ಟಿವಿಟಿಯಿಂದ, ಮೀನ್ಸ್ ಸಣ್ಣ ವರ್ಕ್ದಿಂದ ನೀವು ಅದು ಸ್ವಲ್ಪ ಗ್ರೋ ಮಾಡ್ತಾ ಹೋಗಿ, ಅದು ಒನ್ ಡೇ ಆಟೋಮೆಟಿಕ್ ಹ್ಯಾಬಿಟ್ ಆಗುತ್ತೆ. ಅದು ನೀವು ಬೇಡ ಅಂದ್ರೂ ಆಟೋಮೆಟಿಕ್ ನಿಮಗೆ ಆ ಕೆಲಸ ಮಾಡೋಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ನಿಮ್ಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ವರ್ಕ್ ನಿಮ್ಮ ಮಾಡೋದಿದೆ, ಆ ವರ್ಕ್ಗೆ ನೀವು ಹ್ಯಾಬಿಟ್ ಮಾಡ್ಕೋತಾರ ವರ್ಕ್ ಮಾಡಿ, ಅದು ವರ್ಕೇ ನಿಮಗೆ ಕರಿಬೇಕು. ಆ ವರ್ಕ್ ನೀವು ಮಾಡೋಕ್ಕೆ ನೀವು ಇನ್ಸ್ಪೈರ್ ಆಗಬೇಕು. ಸೊ ಕನ್ವರ್ಟ್ ಯುವರ್ ಆಲ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಆ್ಯಸ್ ಹ್ಯಾಬಿಟ್. ಸೆಲ್ಫ್ ಪನಿಷ್ಮೆಂಟ್, ಇದು ಇಮೇಜ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಸೆಲ್ಫ್ ಪನಿಷ್ಮೆಂಟು, ನಾವು ಏನೋ ವರ್ಕ್ ಮಾಡ್ತಾ ಇರ್ತೀವಿ, ಆ ವರ್ಕ್ ಆಗ್ತಾ ಇಲ್ಲ, ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದೀನಿ, ಆ ಪ್ಲ್ಯಾನ್ ಆಗ್ತಾ ಇಲ್ಲ ಅಂತ ಬಿಟ್ಟರೆ ಪರವಾಗಿಲ್ಲ, ನಾಳೆ ಮಾಡ್ತೀನಿ ಅಂತ ಅನ್ನೋದು ಒಂದು ಹ್ಯಾಬಿಟ್ ಇರುತ್ತೆ. ಅದನ್ನು ಹ್ಯಾಬಿಟ್ ಇರುತ್ತೆ. ಆ ಥರ ಹ್ಯಾಬಿಟ್ ಇರಬಾರ್ದು. ಸೊ ಅದನ್ನು ಅವತ್ತು ವರ್ಕ್ ಪ್ಲ್ಯಾನ್ ಮಾಡಿದ್ದು ಅವತ್ತೇ ಕಂಪ್ಲೀಟ್ ಆಗಬೇಕು. ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಗೊತ್ತಿರುತ್ತೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ, ಎಷ್ಟು ಕೆಲಸ ಮಾಡಿಲ್ಲ ಅಂತ. ಅವತ್ತಿನ ಕೆಲಸ ಅದು ಅವತ್ತೇ ಆಗಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ? ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಅದು ಏನಂದರೆ ಸೆಲ್ಫ್ ಪನಿಷ್ಮೆಂಟ್. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಒಂದು ಟಾಸ್ಕ್ ಮಾಡಿದ್ದೆ, ಇವತ್ತು ಅದು ಕಂಪ್ಲೀಟ್ ಮಾಡಲೇಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ, ಅದು ಆಗಿಲ್ಲ ಅಂತ ತಿಳ್ಕೊಳ್ಳಿ. ಐ ಹ್ಯಾವ್ ಟು ಫನಿಷ್ ಮೈ ಸೆಲ್ಫ್. ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಲಿವಿಂಗ್ ಅ ಫುಡ್, ಊಟ ಬಿಡೋದಾಗಲಿ, ಆರ್ ಎನಿ ಒಂದು ಅಮೌಂಟನ್ನ ಬೇರೆಯವರಿಗೆ ಕೊಡೋದಾಗಲಿ. ಫಾರ್ ಎಕ್ಸಾಂಪಲ್, ನಂತರ ಒಂದು ಅಸ್ಯೂಮ್ ಮೈ ಅರ್ನಿಂಗ್ ಈಸ್ 500 rupees. ನಾನು ಸಿಂಪಲ್ ಎಕ್ಸಾಂಪಲ್ ತೊಗೋತಾ ಇದ್ದೀನಿ. 500 ರೂಪಾಯಿ ಇದೆ. ಆ 500 ರೂಪಾಯಿ ನಾನು ಟಿಯರ್ ಮಾಡಿಬಿಡೋದು, ಹರಿದು ಬಿಡೋದು. ಸೊ ಇದರಿಂದ ಲಾಸ್ 100% ನನಗಾಗುತ್ತೆ. ಆ 500 rupees ಹೋದರೆ, ಸೊ ನಮ್ಗೆ ಗೊತ್ತು 500 ರೂಪಾಯಿ ಹರಿದು ಬಿಟ್ಟಲ್ಪ ಅಂತ. ಸೊ ಇದೇ ಕೆಲಸ ನಾಳೆ ಮಿಸ್ಟೇಕ್ ಮಾಡಿದಂದರೆ ಮತ್ತೆ 500 rupees ಹರಿಬೇಕಾಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರವೇ ನಾವು ಆ ಥರ ಇವತ್ತು ಮಾಡಿದ ಮಿಸ್ಟೇಕು ನಾಳೆ ಮಾಡೋಂಗಿಲ್ಲ. ಸೊ ಅದಕ್ಕೆ ದಿಸ್ ಕೈಂಡ್ ಆಫ್ ಸೆಲ್ಫ್ ಪನಿಷ್ಮೆಂಟ್ ನೀವು ಯೂಸ್ ಮಾಡ್ತಾ ಹೋಗಿ, ಆಟೋಮೆಟಿಕ್ಲಿ ನಿಮ್ಮದು ಯಾವುದೇ ಪ್ಲ್ಯಾನ್ ಮಾಡಿದಂಥ ಆ್ಯಕ್ಟಿವಿಟೀಸು ಇನ್ ಬಿಟ್ವೀನ್ ಸ್ಟಾಪ್ ಆಗಂಗಿಲ್ಲ, ಆಟೋಮೆಟಿಕ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ದಿಸ್ ಯು ನೀಡ್ ಟು ಅಪ್ಲೈ. ಓಕೆ, ದ್ಯಾಟ್ ಈಸ್ ಆಲ್ ಅಬೌಟ್ ಮೈ ಸ್ಮಾಲ್ ಮೋಟಿವೇಶ್ನಲ್ ಪ್ರೆಸೆಂಟೇಷನ್. ಸೊ ಅದನ್ನು ಫಾಲೋ ಮಾಡಿ. ಇಂಪಾರ್ಟೆಂಟ್ ಇದೆ, ನಮಗೆ ಡೈಲಿ ಆ್ಯಕ್ಟಿವಿಟೀಸ್ಗೋಸ್ಕರ ಆಗಲಿ, ನಮ್ಮದು ಲೈಫ್ಗೆ ಆಗಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಮಾಡಬೇಕಂದ್ರೆ ಹಲವಾರು ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಆ್ಯಕ್ಟಿವಿಟೀಸ್ನ ಯೂಸ್ ಮಾಡ್ತಾ, ಫಾಲೋ ಮಾಡ್ತಾ ಹೋಗಿ, ಆ್ಯಂಡ್ ವೊಕ್ಯಾಬ್ಯುಲರಿ ರೀಡ್ ಮಾಡ್ತಾ ಹೋಗಿ, 100% ಕಮಿಂಗ್ ಡೇಸಲ್ಲಿ, ಈಗ ಆಲ್ರೆಡಿ ನೀವು ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ, ಇನ್ನೂ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳ್ತಾ ಈ ಲಿಸ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ನೋಡಿ, ಥಾಟ್ ಫ್ಲೋ ಅಂತ ಹೇಳ್ತೀವಿ. ಥಾಟ್ ಫ್ಲೋ ಒಂದು ಆ್ಯಕ್ಟಿವಿಟಿ ಇದೆ. ನೀವೊಂದು ಯಾವುದೇ ಆಬ್ಜೆಕ್ಟ್ ತೊಗೊಳ್ಳಿ, ಪ್ಲೇಸ್ ತೊಗೊಳ್ಳಿ, ಪರ್ಸನ್ ತೊಗೊಳ್ಳಿ, ಅದ್ರ ಬಗ್ಗೆ ಅಟ್ಲೀಸ್ಟ್ ನೀವು ಒಂದು 10 to 20 ಸೆಂಟೆನ್ಸು ನೀವೇ ಮಾತಾಡ್ತಾ ಹೋಗಬೇಕು. ಇದಕ್ಕೆ ಯಾವುದೇ ರೀತಿ ಟ್ರಾನ್ಸ್ಲೇಷನ್ ಅಪ್ಲೈ ಮಾಡಬಾರ್ದು, ಡೈರೆಕ್ಟ್ ಇಂಗ್ಲೀಷ್ನಲ್ಲೇ ಮಾಡ್ತಾ ಹೋಗಬೇಕು. ಆ್ಯಂಡ್ ದಿಸ್ ಇಸ್ ಫಸ್ಟ್ ಆ್ಯಕ್ಟಿವಿಟಿ, ದಟ್ ಈಸ್ ಥಾಟ್ ಫ್ಲೋ. ನೆಕ್ಸ್ಟು, ಸೆಂಟೆನ್ಸ್ ಆನ್ ಗಿವನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ತೊಗೊಳ್ಳಿ. ಅಸ್ಯೂಮ್ ನಿಮ್ಮ ಹತ್ರ ಫೋನ್ ಇದೆ, ಫೋನ್ ಮುಂದ್ಗಡೆ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡಿ ದಿಸ್ ಇಸ್ ಸ್ಮಾರ್ಟ್ ಫೋನ್, ದಿಸ್ ಈಸ್ ಆಫ್ ದಿಸ್ ಕಂಪ್ನಿ, ದಿಸ್ ಈಸ್ ಆನ್ ದಿ ಟೇಬಲ್, ದಿಸ್ ಈಸ್ ಆಫ್ ಬ್ಲ್ಯಾಕ್ ಕವರ್, ದಿಸ್ ಹ್ಯಾಸ್ ಅ ಬ್ಲ್ಯಾಕ್ ಕವರ್. ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಹೋಗಿ, ನಿಮಗೆ ಏನೇನು ಅನಿಸುತ್ತೆ ಅದ್ರ ಬಗ್ಗೆ ಹೊಸ ಸ್ಟೇಟ್ಮೆಂಟ್ ಮಾಡ್ತಾ ಹೋಗಿ, ದ್ಯಾಟ್ ಈಸ್ ಆಟೋಮೆಟಿಕ್ಲಿ ಇಂದು ಇಂಗ್ಲೀಷಲ್ಲಿ ಇಂಪ್ರೂವ್ ಆಗುತ್ತೆ. ಮಾಕ್ ಇಂಟರ್ವ್ಯೂಸ್. ನಿಮ್ಮ ಹತ್ರ ಪಾರ್ಟ್ನರ್ ಇದ್ದರೆ, ಇನ್ನೊಬ್ಬರು ಫ್ರೆಂಡ್ ಇದ್ದರೆ, ಅವ್ರ ಫ್ರೆಂಡ್ ತೊಗೊಂಡ್ಬಿಟ್ಟು ಮಾಕ್ ಇಂಟರ್ವ್ಯೂ ಮಾಡಿ, ಒಬ್ರಿಗೊಬ್ರು ನೀವು ಇಂಟರ್ವ್ಯೂರ್ ಆಗಿರಿ, ಒಬ್ಬರು ಕ್ಯಾಂಡಿಡೇಟ್ ಆಗ್ತಾರೆ. ಆ ಥರ ನೀವೇ ಇಂಟರ್ವ್ಯೂ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಅದೇ ಪಾರ್ಟ್ನರ್ ಇದ್ದರೆ ಯು ಕ್ಯಾನ್ ಡೂ ಮಾಕ್ ಕಾಲ್ಸ್. ಮಾಕ್ ಕಾಲ್ಸ್ ಅಂದ್ರೇನು? ಒಂದು ಸಿಚುವೇಶನ್ ಕೊಡೋದು,
ಅದು 15 ದಿನ ಆಯಿತು ನಿಮ್ಮ ಫ್ರೆಂಡ್ ಊರಿಗೆ ಹೋಗಿದ್ದಾರೆ. ಈಗ 15 ದಿನ ಆದಮೇಲೆ ನಾವು ಮಾತಾಡಬೇಕಂದ್ರೆ ಫೋನಲ್ಲಿ ಹೇಗೆ ಮಾತಾಡಬೇಕು, ಈವನ್ ರಿಯಲ್ ಟೈಮ್ನಾಗ ಹೋಗಿದ್ದರೂ ಕೂಡ ನೀವು ರಿಯಲ್ ಟೈಮ್ ಮಾತಾಡಿ ಮಾಕ್ ಕಾಲ್ಸ್ ಯಾಕೆ ರಿಯಲ್ ಟೈಮ್ನಾಗ ನೀವು ಮಾತಾಡ್ಬೋದು. ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ ನಿಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅವ್ರ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತಾ ಹೇಳ್ತೀನಿ. ಹಾಗೆ ಡಿಬೇಟ್ ಮಾಡಿ, ಒಂದು ಡಿಫ್ರೆಂಟ್ ಡಿಬೇಟ್ ಅಂದರೆ ಗೊತ್ತು ನಿಮಗೆ. ಸೊ 2 ಟಾಪಿಕ್ ತೊಗೊಳ್ಳೋದು. ಫಾರ್ ಎಕ್ಸಾಂಪಲ್ ಇವರು ವೆಜಿಟೇರಿಯನ್ ಇದ್ದಾರೆ, ಇವರು ನಾನ್ ವೆಜಿಟೇರಿಯನ್ ಇದ್ದಾರೆ. ರಿಯಲ್ ಆಗಿ ಇದ್ದರೂ ರಿಯಾಲಿಟಿ ಆಗಿ ತೊಗೊಳ್ಳಿ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನು, ಅದು ಅವ್ರು ಪ್ರೂವ್ ಮಾಡ್ತಾರೆ ಈಟಿಂಗ್ ನಾನ್ ವೆಜಿಟೇರಿಯನ್ ಇಸ್ ಗುಡ್ ಅಂತ, ಆ್ಯಂಡ್ ನೀವು ಪ್ರೂವ್ ಮಾಡಬೇಕು ಈಟಿಂಗ್ ವೆಜಿಟೇರಿಯನ್ ಇಸ್ ಗುಡ್ ಅಂತ. ಆ ಥರ ಚರ್ಚಾಕೂಟ ಅಂತ ಹೇಳ್ತೀವಿ, ಆ ಥರ ಮಾತಾಡ್ತಾ ಹೋಗಿ ಜಾಸ್ತಿ ಮಾತಾಡೋದ್ರಿಂದ ಮಾತ್ರ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಗ್ರೂಪ್ ಡಿಸ್ಕಷನ್ ಮಾಡಿ, ಯಾವುದೇ ಒಂದು ಟಾಪಿಕ್ ತೊಗೊಳ್ಳಿ, ಆ ಟಾಪಿಕ್ ಬಗ್ಗೆ ಚರ್ಚೆ ಮಾಡಿ, ದ್ಯಾಟ್ ಈಸ್ ವಾಟ್ ಗ್ರೂಪ್ ಡಿಸ್ಕಷನ್. ಪ್ರೆಸೆಂಟೇಷನ್ ಮಾಡಬೇಕು. ಸೊ ನೋಡಿ, ಪ್ರೆಸೆಂಟೇಷನ್ ಮಾಡೋದು ಭಾಳ ಹೆಲ್ಪ್ಫುಲ್ ಇದೆ. ನಿಮ್ಗೆಲ್ಲಾದರೂ ಸ್ಟೇಜ್ ಸಿಕ್ಕರೆ ಜಸ್ಟ್ ಗೋ ಆ್ಯಂಡ್ ಪ್ರೆಸೆಂಟ್ ದಿ ಥಿಂಗ್ಸ್. ಪ್ರೆಸೆಂಟೇಷನ್ ಯೂಶ್ವಲಿ ನಾವು ಟಾಪಿಕ್ ಮೇಲೆ ಮಾಡ್ತೀವಿ, ಒಂದು ಯಾವುದೇ ಸಬ್ಜೆಕ್ಟ್ ಮೇಲೆ ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಒಂದು ಪ್ರಾಡಕ್ಟ್ ಬಗ್ಗೆ, ಒಂದು ಪ್ರಾಡಕ್ಟ್ನ ಡೆಮಾನ್ಸ್ಟ್ರೇಷನ್ ಮಾಡಬೇಕಂದ್ರೂ ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಒಂದು ಸರ್ವಿಸ್ನ ಪ್ರೆಸೆಂಟೇಷನ್ ಮಾಡಬೇಕಾದ್ರೂ ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ನೋಡಿ, ಐ ವಾಂಟ್ ಟು ಎಕ್ಸ್ಪ್ಲೇನ್ ಒಂದು ಕೋರ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಬೇಸಿಕ್ ಡೆಮಾನ್ಸ್ಟ್ರೇಷನ್ ಕೊಡಬೇಕಂದ್ರೆ ಆ್ಯಂಡ್ ದ್ಯಾಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಎಸ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಆವಾಗ ಕೂಡ ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಆ ಥರ ನೀವು ಪ್ರೆಸೆಂಟೇಷನ್ ಟ್ರೈ ಮಾಡಿ. ಸಿಚುವೇಶನಲ್ ಕನ್ವರ್ಸೇಷನ್ ಮಾಡಿ. ಸಿಚುವೇಶನಲ್ ಕನ್ವರ್ಸೇಷನ್ ಯಾವುದೇ ಒಂದು ಸಿಚುವೇಶನ್ ತೊಗೊಳ್ಳಿ. ಈಗ ಹೊರಗಡೆ ಹೋಗಿದ್ದರು, ನಿಮ್ಮ ಫ್ರೆಂಡ್ ಬಂದರು, ಆ್ಯಂಡ್ ಅವ್ರ ಫ್ರೆಂಡ್ ಬಂದಿದ್ದಾರೆ, ಅಲ್ಲಿ ಸುಮ್ಮ ಸಿಚುವೇಶನ್ ತೊಗೊಂಡ್ಬಿಟ್ಟು ಅಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಡೈಲಾಗ್ ಕನ್ವರ್ಸೇಷನ್ ಇರುತ್ತೆ. ಆ ಥರ ನೀವು ಡೈಲಾಗ್ ಕನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಸಂಬಂಧಪಡುವಂಥ ನಾನು ವೀಡಿಯೋಸ್ನ ಮಾಡ್ತೀನಿ. ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಮಾಡಿ ಮುಂದೆ ಬರುವಂಥ ವೀಡಿಯೋಸ್ ಮುಂದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಸೆಲ್ಫ್ ಇಂಟ್ರಡಕ್ಷನ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡನ್ನ ಒಬ್ರದ್ದು ಇಂಟ್ರೊಡ್ಯೂಸ್ ಮಾಡಿ. ಹಲವಾರು ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು, ಅವ್ರ ಬಗ್ಗೆ ಹೇಳ್ತಾ ಹೋಗೋದು. ಸೊ ಇಂಗ್ಲೀಷ್ನಲ್ಲಿ ಹೇಳ್ತಾ ಹೋಗಿ ಆಟೋಮೆಟಿಕಲಿ ನಿಮ್ಮದಲ್ಲಿ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಕ್ವಶನಿಂಗ್ ಟು ಅ ಪಾರ್ಟ್ನರ್. ನೋಡಿ, ನಿಮ್ಮ ಫ್ರೆಂಡ್ ಬಂದ್ರೆ ಅವ್ರಿಗೆ ಜಾಸ್ತಿ ಕ್ವಶನ್ ಮಾಡ್ತಾ ಹೋಗಿ. ಸೊ ವಾಟ್ ಈಸ್ ಸಿಂಪಲ್, ಅವ್ರಿಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ಆಗಲಿ, ಫಸ್ಟ್ ಟೈಮ್ ಗೊತ್ತಿಲ್ಲದ ಇನ್ಫಾರ್ಮೇಷನ್ ಕ್ವಶನ್ ಮಾಡ್ಬೋದು, ಕೇಳ್ಬೋದು. ಸೊ ವೆರ್ ಆರ್ ಯು ಫ್ರಮ್, ಸೊ ವೆರ್ ಈಸ್ ಯುವರ್ ಹೌಸ್, ನಿಮ್ಮ ಹೌಸ್ದು ಟೋಟಲ್ ಏರಿಯಾ ಎಷ್ಟಿದೆ, ವಾಟ್ ಈಸ್ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಫುಟ್, ಸೊ ವಾಟ್ ಈಸ್ ದ ಏರಿಯಾ ಆಫ್ ಯುವರ್ ಹೌಸ್, ಸೊ ಎಷ್ಟು ಫ್ಲೋರ್ ಇದೆ, ಸೊ ಹೌ ಮೆನಿ ಫ್ಲೋರ್ಸ್ ಆರ್ ದೇರ್ ಇನ್ ಯುವರ್ ಹೌಸ್, ಸೊ ಎಷ್ಟು ಫ್ಲೋರ್ದು ಬಿಲ್ಡಿಂಗ್ ಇದೆ. ಸೊ ಈ ಥರ ಹಲವಾರು ಕ್ವಶನ್ಸ್ ನೋಡಿ, ಎಷ್ಟು ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತೀರ ಒಳ್ಳೆಯದು. ಕಮ್ಯುನಿಕೇಷನ್ ಮಾಡಬೇಕಂದ್ರೆ ನೋಡಿ, ಕ್ವಶನ್ ಮಾಡೋದ್ರಿಂದ ಮಾತ್ರ ಕಮ್ಯುನಿಕೇಷನ್ ಆಗುತ್ತೆ. ನೀವು ಜಾಸ್ತಿ ಕ್ವಶನ್ ಮಾಡ್ತಾ ಹೋಗಬೇಕು. ಸರ್ವೆ ನೋಡಿ, ಈಗ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಹಲವಾರು ಫ್ರೆಂಡ್ಸ್ ಇರ್ತಾರೆ, ಇನ್ನೂ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಒಂದು ಸರ್ವೆ ಥರ ಆ್ಯಕ್ಟಿವಿಟಿ ಮಾಡಬೇಕು. ಅವ್ರಿಗೆ ಕೇಳ್ಬೋದು, ವಾಟ್ ಈಸ್ ಯುವರ್ ನೇಮ್, ಸೊ ವೇರ್ ಆರ್ ಯು ಫ್ರಮ್, ಸೊ ಹೌ ಮೆನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಯು ಹ್ಯಾವ್. ಸೊ ಈ ಥರ ಕ್ವಶನ್ಸ್ನ ಕೇಳ್ತಾ ಹೋಗಿ ಆ ಇನ್ಫಾರ್ಮೇಷನ್ನ ನೋಟ್ ಮಾಡ್ತಾರಲ್ಲ ಜನಗಣತಿ ಮಾಡೋರು, ಆ ಥರ ಇನ್ಫಾರ್ಮೇಷನ್ ನೀವು ಕೇಳ್ತಾ ಹೋದರೂ ಕೂಡ ನೀವು ಇನ್ಫಾರ್ಮೇಷನ್ ಸಿಗುತ್ತೆ. ದ್ಯಾಟ್ ಈಸ್ ವಾಟ್ ಸರ್ವೆ ಅಂತ ಹೇಳ್ಬೋದು. ಇನ್ನೊಂದು ಆ್ಯಕ್ಟಿವಿಟಿ ಮಾಡ್ಬೋದು ನೀವು, ರನ್ನಿಂಗ್ ಅ ಸೆಂಟೆನ್ಸ್ ಅಂತ. ರನ್ನಿಂಗ್ ಅ ಸೆಂಟೆನ್ಸ್ ಅಂದರೆ ಈಗ ತಿಳ್ಕೊಳ್ಳಿ, ನಾ ಹೇಳ್ತೀನಿ, ಒಂದು ಸೆಂಟೆನ್ಸ್ ನಾ ಹೇಳ್ತೀನಿ, ಇಫ್ ಐ ಗೋ ಟು ವಿಜಯಪುರ್ ಐ ವಿಲ್ ವಿಸಿಟ್ ಗೋಲ್ ಗುಂಬಜ್. ಈಗ ಅದೇ ಸೆಂಟೆನ್ಸ್ ನೀವು ಕಂಟಿನ್ಯೂ ಮಾಡಬೇಕು, ಇನ್ನೊಬ್ರು ಕಂಟಿನ್ಯೂ ಮಾಡಬೇಕು. ಇಫ್ ಐ ವಿಸಿಟ್ ಗೋಲ್ ಗುಂಬಜ್ ದೇರ್ ಐ ವಿಲ್ ಮೀಟ್ ಮೈ ಫ್ರೆಂಡ್. ಅಲ್ಲೊಬ್ರು ನನ್ನ ಫ್ರೆಂಡ್ ಇದ್ದರೆ ಅವ್ರ ಫ್ರೆಂಡಿಗೆ ಮೀಟ್ ಆಗ್ತೀನಿ. ಅದೇ ಸೆಂಟೆನ್ಸ್ ನೀವು ಇನ್ನೊಬ್ರು ಮಾತಾಡಬೇಕು, ಇಫ್ ಐ ಮೀಟ್ ಮೈ ಫ್ರೆಂಡ್ ವಿಲ್ ಗೋ ಟು ಹೋಟೆಲ್. ಸೊ ಅದೇ ಪರ್ಸನ್ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ಬೋದು, ಇಫ್ ವಿಲ್ ಗೋ ಟು ಹೋಟೆಲ್ ಇಫ್ ವಿ ಗೋ ಟು ಹೋಟೆಲ್ ಐ ವಿಲ್ ಆರ್ಡರ್ ಬರ್ಗರ್ ಆರ್ಡರ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಈ ಥರ ಸೆಂಟೆನ್ಸ್ ಮಾಡೋದಕ್ಕೆ ನಾವು ರನ್ನಿಂಗ್ ಸೆಂಟೆನ್ಸ್ ಅಂತೀವಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿ ನೀವು ಫಾಲೋ ಮಾಡಿ, ವಿಚ್ ವಿಲ್ ಹೆಲ್ಪ್ ಯು ಇನ್ ಇಂಪ್ರೂವಿಂಗ್ ಯುವರ್ ಇಂಗ್ಲೀಷ್ ಅಂತ ಹೇಳ್ಬೋದು. ಟ್ಯಾಬು ಇದು ಒನ್ ಆಫ್ ದಿ ಆ್ಯಕ್ಟಿವಿಟಿ ಇದೆ. ಈ ಆ್ಯಕ್ಟಿವಿಟಿ ಏನು ಮಾಡ್ತೀವಿ, ಒಂದು 5 ವರ್ಡ್ಸ್ ಕೊಟ್ಟಿರ್ತೀವಿ, ನೀವು ಈ ಥರ ಸೆಂಟೆನ್ಸ್ ಫಾರ್ಮ್ ಮಾಡ್ತಾ ಹೋಗಬೇಕು. ಅದರಲ್ಲಿ 5 ವರ್ಡ್ಸ್ ಕವರ್ ಆಗಬೇಕು. ಆಲ್ 5 ವರ್ಡ್ಸ್ ಕವರ್ ಆಗ್ತಾ ಹೋಗಬೇಕು. ಅದು ಒಂದೇ ಸೆಂಟೆನ್ಸಲ್ಲಾಗಲಿ 2-3 ಸೆಂಟೆನ್ಸ್ ಆಗಲಿ, ಅದು ಕಂಟಿನ್ಯೂಸ್ಲಿ ರ್ಯಾಂಡಮ್ಲಿ ಆ ವರ್ಡ್ಸ್ ಎಲ್ಲ ಸೆಂಟೆನ್ಸಲ್ಲಿ ಬರಬೇಕು. ದ್ಯಾಟ್ ಕೈಂಡ್ ಆಫ್ ನೀವು ಆ್ಯಕ್ಟಿವಿಟಿ ಮಾಡ್ತಾ ಹೋಗಿ 100% ನಿಮ್ಮ ಒಂದು ಲೆವೆಲ್ಗೆ ರೀಚ್ ಆಗಿರುತ್ತೆ ಇಂಗ್ಲೀಷ್ ಅಂತ ಹೇಳ್ಬೋದು. ಟ್ರೂತ್ ಆ್ಯಂಡ್ ಅ ಲೈ. ಸೊ ಅದೇ ಪಾಠದಲ್ಲಿ ನೀವು ಅವ್ರಿಗೆ ಹೇಳಬೇಕು, 2 ಸತ್ಯ ಹೇಳು, 1 ಸುಳ್ಳು ಹೇಳು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಮೈ ನೇಮ್ ಈಸ್ ಶರಣ್ ಜಂಗಿನ್ಮಠ್. ಸೊ ಆಮೇಲೆ ಇನ್ನೊಂದು 2-3 ಸ್ಟೇಟ್ಮೆಂಟು. ಒಂದು ಸ್ಟೇಟ್ಮೆಂಟ್ ಯಾವುದೋ ನಾವು ಹೇಳ್ಬೋದು, ಐ ಲೈಕ್ ಬ್ಲ್ಯಾಕ್ ಕಲರ್. ಸೊ ನೀವು ಆಗ ಹೇಳ್ಬೋದು,
ನಾನು ಆ್ಯಕ್ಚುಲಿ ಒಂದು ಸುಳ್ಳು ಹೇಳಿದೆ, ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಇಲ್ಲ. ಸೊ ಅದನ್ನು ನೀವು ಪ್ರೂವ್ ಮಾಡೋಕ್ಕೆ ಮತ್ತೆ ನೀವು ಕ್ವಶನ್ ಕೇಳ್ಬೋದು. ಈ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಐ ಹ್ಯಾವ್ 2 ಬ್ರದರ್ಸ್ ಅಂತ. ಅದನ್ನು ನಾನು ಹೇಳಿದೆ, ಸುಳ್ಳು ಹೇಳಿದೆ ಒಂದು, ಐ ಹ್ಯಾವ್ 2 ಬ್ರದರ್ಸ್ ಅಂತ. ಆ ಟೈಮ್ನಾಗ ನೀವು ಕ್ವಶನ್ ಕೇಳ್ಬೋದು ಇನ್ಸ್ಟೆಂಟ್ಲಿ, ಟೆಲ್ ಮಿ ಯುವರ್ ಬ್ರದರ್ಸ್ ನೇಮ್. ಸೊ ಅವ್ರ ಹೆಸರು ಹೇಳಬೇಕಾಗುತ್ತೆ, ಸಡನ್ಲಿ ಹೇಳಬೇಕಾಗುತ್ತಲ್ಲ. ಸೊ ಈ ಥರ ನಾವು ಕ್ವಶನ್ ಆನ್ಸರ್ ಮಾಡಿ ನಾವು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೋಬೋದು. ನಿಮ್ಮ ಟೀಮಲ್ಲಿ ಜಾಸ್ತಿ ಜನನೇ ಇದ್ದರೆ ಯು ಕ್ಯಾನ್ ಡೂ ಆ್ಯಕ್ಟ್ ಆರ್ ಅ ಡ್ರಾಮಾ. ಸೊ ಸ್ಪೆಷಲಿ ನಿಮ್ಮಂತೂ ಸ್ಟೋರಿ ಅಂತೂ ಹಲವಾರು ಸ್ಟೋರಿ ಇರುತ್ತೆ, ಬಟ್ ಆ್ಯಕ್ಟ್ ಒಂದು ಡ್ರಾಮಾ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಇಂಗ್ಲೀಷ್ನಲ್ಲೇ ಮಾಡೋ ಥರ ಮಾಡಿ, ಆ್ಯಂಡ್ ಫುಲ್ ದ ಆ್ಯಕ್ಟ್ ಆ್ಯಂಡ್ ಡ್ರಾಮಾ ಇಂಗ್ಲೀಷ್ನಲ್ಲೇ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್ 20 ಕ್ವಶನ್ಸ್, ಆಲ್ಮೋಸ್ಟ್ ಒಂದು 20 ಕ್ವಶನ್ಸ್ನ ರೆಡಿ ಮಾಡಿ ಒಬ್ಬ ಪರ್ಸನ್ಗೆ 20 ಕ್ವಶನ್ಸ್ನ ಯಾವ ಥರ ಕೇಳಬೇಕು ಆ್ಯಂಡ್ 20 ಕ್ವಶನ್ಸ್ನ ಏನೇನು ಕೇಳಬೇಕು ಅನ್ನೋದು ರೆಡಿ ಮಾಡಿಬಿಟ್ಟು ನೀವು ಕ್ವಶನ್ನ ಕೇಳ್ತಾ ಹೋಗ್ಬೋದು. ಆ್ಯಂಡ್ ರೀಡಿಂಗ್ ನ್ಯೂಸ್ ಪೇಪರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟಿವಿಟಿ. ನ್ಯೂಸ್ ಪೇಪರ್ನ ರೀಡ್ ಮಾಡಿ, ಆ ನ್ಯೂಸ್ ಪೇಪರಲ್ಲಿ ಏನು ಅಟ್ಲೀಸ್ಟ್ ಒಂದು 5 ಹೆಡ್ಲೈನ್ಸ್ನ ರೀಡ್ ಮಾಡಿ, ಅದರಲ್ಲಿರುವಂಥ ಯಾವುದು ಡಿಫ್ರೆಂಟ್ ವರ್ಡ್ ಇದೆ ಆ ವರ್ಡ್ ಬಗ್ಗೆ ಎನಲೈಸ್ ಮಾಡಿ, ಆ ವರ್ಡ್ ಬಗ್ಗೆ ಕಲಿತು ಅದ್ರ ಮೇಲೆ ಮತ್ತೆ ಸೆಂಟೆನ್ಸ್ ಮಾಡಿ. ವಾಚಿಂಗ್ ಟಿ ವಿ ಶೋಸ್ ಇಂಗ್ಲೀಷ್ ಟಿ ವಿ ಶೋಸ್ನ ನೋಡೋದು ಮರಿಬೇಡಿ. ಯು ಕ್ಯಾನ್ ವಾಚ್ ಇಂಗ್ಲೀಷ್ ಟಿ ವಿ ಶೋಸ್. ನೆಕ್ಸ್ಟ್ ಲರ್ನ್ 5 ವರ್ಡ್ಸ್ ಆ್ಯಂಡ್ ಮೇಕ್ ಸೆಂಟೆನ್ಸ್ ಇನ್ ದೋಸ್ ವರ್ಡ್ಸ್. ಸೊ ಒಂದು ಹೊಸ 5 ಶಬ್ದ ತೊಗೊಂಡ್ಬಿಟ್ಟು ಅದರಿಂದ ಅಟ್ಲೀಸ್ಟ್ ನೀವು ಸೆಂಟೆನ್ಸ್ ವಾಕ್ಯಗಳನ್ನ ಮಾಡೋದು ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ಲಿ ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಇದು ಎಲ್ಲ ಹೊರತುಪಡಿಸಿ ನಾವು ಫಸ್ಟ್ ಡೇ ಅಂದರೆ ಸ್ಪೋಕನ್ ಇಂಗ್ಲೀಷ್ ಫಸ್ಟ್ ಡೇ ನಾವು ವಿಡಿಯೋ ಮಾಡಿದಾಗ ಅಲ್ಲಿ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದೆ. ಯಾವುದೇ ಭಾಷೆ ಕಲಿಬೇಕಂದ್ರೆ 4 ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಆ 4 ರೂಲ್ಸ್ ಏನಪ್ಪ ಅಂದರೆ LSRW, ದೆನ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ಈ 4 ಸ್ಕಿಲ್ಸ್ನ ನೀವು ಇಂಪ್ರೂವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಲಿಸ್ನಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಟ್ರೈ ಟು ಲಿಸನ್ ವೆಲ್. ಯಾವುದೇ ಒಂದು ಆಡಿಯೋ ಆಗಲಿ, ಯಾರೋ ಒಂದು ಇಂಗ್ಲೀಷ್ನಲ್ಲಿ ಮಾತಾಡೋದಾಗಲಿ, ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ನನಗೆ ಪ್ರಾಪರ್ಲಿ ಲಿಸನ್ ಮಾಡಬೇಕು. ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಟಾಕಿಂಗ್. ದ್ಯಾಟ್ ಈಸ್ ಲಿಸ್ನಿಂಗ್ನ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ಹೇಗೆ ನಿಮ್ಮ ಲಿಸ್ನಿಂಗ್ನ ಇಂಪ್ರೂವ್ ಆಗುತ್ತೆ, ಆಟೋಮೆಟಿಕ್ ನಿಮ್ಮ ಸ್ಪೀಕಿಂಗ್ ಇಂಪ್ರೂವ್ ಆಗೇ ಆಗುತ್ತೆ. ಸೊ ದ ಸ್ಪೀಕಿಂಗ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಲಿಸ್ನಿಂಗ್ ಅಂತ ಹೇಳ್ಬೋದು. ಸೊ ಅವ್ರು 100 ಇಫ್ ಯು ಆರ್ ಲಿಸ್ನಿಂಗ್ ರೈಟ್ ಸೆಂಟೆನ್ಸಸ್ 100% ಯು ಕ್ಯಾನ್ ಸ್ಪೀಕ್ ರೈಟ್ ಸೆಂಟೆನ್ಸಸ್ ಅಂತ ಹೇಳ್ಬೋದು. ರೀಡಿಂಗ್ ಈಸ್ ಆಲ್ಸೋ ಎ ಹ್ಯಾಬಿಟ್. ಯು ನೀಡ್ ಟು ರೀಡ್ ಲಾಟ್. ಹೊಸ ವಿಷಯಗಳನ್ನು, ಹೊಸ ಪುಸ್ತಕಗಳನ್ನು ಓದ್ತಾ ಹೋಗಿ. ಸೊ ನಿಮಗೆ ಯಾವುದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ಇಂಗ್ಲೀಷ್ನಲ್ಲಿ ತಗೊಳ್ಳಿ. ಆ ಇಂಗ್ಲೀಷ್ನಲ್ಲಿ ಆ ಸಬ್ಜೆಕ್ಟ್ನ ಓದ್ತಾ ಹೋಗಿ, ರೀಡ್ ಮಾಡ್ತಾ ಹೋಗಿ. ಅದರಿಂದ ಆ ಸಬ್ಜೆಕ್ಟ್ ನಾಲೆಜ್ಗೆ ಏನಾಗುತ್ತೆ, ಆಟೋಮೆಟಿಕ್ಲಿ ನಿಮ್ದು ಇಂಗ್ಲೀಷ್ನು ನಾಲೆಜ್ ರೇಸ್ ಆಗಿರುತ್ತೆ. ದ ರೀಸನ್ ಯು ಆರ್ ರೀಡಿಂಗ್ ದ ಹೋಲ್ ಥಿಂಗ್ ಇನ್ ದಿ ಇಂಗ್ಲೀಷ್. ಆಟೋಮೆಟಿಕ್ಲಿ ಅಲ್ಲಿನೂ ಹೊಸ ವೆಕ್ಯಾಬ್ಯುಲರಿ, ಹೊಸ ವರ್ಡ್ಸ್ ಬರುತ್ತೆ ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಬಗ್ಗೆ ಕ್ಲಿಯರ್ ಆಗುತ್ತೆ. ಸೊ ಎಷ್ಟು ನೀವು ಇಂಗ್ಲೀಷ್ನಲ್ಲಿ ಓದ್ತಾ ಹೋಗ್ತೀರಾ ಅದು ಇಂಪಾರ್ಟೆಂಟ್. ಎಲ್ಲರೂ ಈಗ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ ಈಸ್ ಡನ್. ವಿಡಿಯೋ ನೋಡಿ ಪರವಾಗಿಲ್ಲ, ಅದನ್ನು ಬಿಟ್ಟು ಅಟ್ಲೀಸ್ಟ್ ಡೈಲಿ ಸ್ವಲ್ಪ ಇಷ್ಟು ಪೇಪರ್ಸ್, ಇಷ್ಟು ಬುಕ್ಸ್ನು ಓದೋದು ಹ್ಯಾಬಿಟ್ ಮಾಡ್ಕೊಳ್ಳಿ. 100% ರೀಡಿಂಗ್ರಿಂದ ನಿಮ್ಮದು ಕಮ್ಯುನಿಕೇಷನ್ ಲೆವೆಲ್ನು ಇಂಪ್ರೂವ್ ಆಗುತ್ತೆ. ಹಾಗೆ ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊರಿ. ರೈಟಿಂಗ್ ಸ್ಕಿಲ್ಸ್ ಅಂದ ತಕ್ಷಣ ಯಾವುದೇ ಒಂದು ಟಾಪಿಕ್ ತೊಗೊಳ್ಳೋದು, ಆ ಟಾಪಿಕ್ ಬಗ್ಗೆ ಎಷ್ಟು ಚೆನ್ನಾಗಿ ನಾವು ಬರೀಬೋದು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಆ ಥರ ಬರೆಯೋದು ಸ್ಟಾರ್ಟ್ ಮಾಡಿ. ಅದರಿಂದ ರೈಟಿಂಗ್ ಸ್ಕಿಲ್ಸ್ನು ಇಂಪ್ರೂವ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್ಗೆ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಯು ಹ್ಯಾವ್ ಟು ರೈಟ್ ಲಾಟ್. ಜಾಸ್ತಿ ಬರಿತಾ ಹೋಗಬೇಕು. ನೋಡಿ, ಹ್ಯಾಂಡ್ ರೈಟಿಂಗ್ ಭಾಳ ಸಿಂಪಲ್ ಇದೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ನ ಟಿಪ್ ಇಲ್ಲಿ ಹೇಳ್ಬೋದು, ಏನಿಲ್ಲ. ಸೊ ಲೆಟರ್ಸ್, ನೀವು ವರ್ಡ್ಸ್ನ ಬರೀಬೇಕಂದ್ರೆ ಯೂಸ್ ಒಂದು ಶಬ್ದದಲ್ಲಿರುವಂಥ ಲೆಟರ್ಸ್ದು ಸೈಜ್ ಈಕ್ವಲ್ ಇರಬೇಕು. ಒಂದು ವರ್ಡ್ದು ಅಲ್ಲಿರುವಂಥ ಲೆಟರ್ಸ್ ಸೈಜ್ ಈಕ್ವಲ್ ಇರಬೇಕಾಗುತ್ತೆ. ಆ್ಯಂಡ್ ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡಿಂದ ಇನ್ನೊಂದು ವರ್ಡಲ್ಲಿ ಏನು ಸ್ಪೇಸ್ ಬಿಡ್ತೀರಾ ಈಕ್ವಲ್ ಸ್ಪೇಸ್ ಬಿಡಬೇಕು. ಆ್ಯಂಡ್ ಒಂದು ಸೆಂಟೆನ್ಸ್ನಿಂದ ಇನ್ನೊಂದು ಸೆಂಟೆನ್ಸ್ ಬಿಡಬೇಕಾದ್ರೆ ಅಲ್ಲಿ ಈಕ್ವಲ್ ಸ್ಪೇಸ್ ಬಿಡಿ. ಆ್ಯಂಡ್ ಒಂದು ಲೈನಿಂದ ಇನ್ನೊಂದು ಲೈನ್ ನೀವು ಬರೀಬೇಕಾದ್ರೆ ಈಕ್ವಲ್ ಸ್ಪೇಸ್ ಬಿಡಿ. ಎಕ್ಸಾಕ್ಟ್ ಸ್ಪೇಸು, ಎಕ್ಸಾಕ್ಟ್ ಲೆಟರ್ ಸೈಜು ಮೇಂಟೈನ್ ಮಾಡಿದ್ರೆ 100% ಅದು ನಿಮ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನೂ ಚೆನ್ನಾಗಿ ಮಾಡಬೇಕಂದ್ರೆ ಸ್ವಲ್ಪ ನೀವು ಯಾವುದು ಥರ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಆ ಥರ ನೀವು ರೈಟಿಂಗ್ ಸ್ಕಿಲ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ಕರ್ಷುವಲ್ಲಿ ಇಂಟ್ರೆಸ್ಟ್ ಇದ್ದರೆ ಕರ್ಷುವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ 100% ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಎಷ್ಟೋ ಸಹ ಜನ ಹೇಳ್ತಾರೆ ಹ್ಯಾಂಡ್ ರೈಟಿಂಗ್ ರೀಪ್ರೆಸೆಂಟ್ಸ್ ಪರ್ಸ್ನಾಲಿಟಿ ಅಂತ. ಹೌದು, ನೀವು ವ್ಯಕ್ತಿತ್ವ ರೀಪ್ರೆಸೆಂಟ್ ಮಾಡೋಕ್ಕೂ ಹ್ಯಾಂಡ್ ರೈಟಿಂಗಲ್ಲೇ ತಿಳ್ಕೊತಾರೆ ಎಷ್ಟು ಜನ. ನೀವು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ನೀವು ಎಷ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಆಗುತ್ತೆ ಆಟೋಮೆಟಿಕ್ಲಿ ನಿಮ್ಮ ಪರ್ಸ್ನಾಲಿಟಿನೂ ಇಂಪ್ರೂವ್ ಆಗ್ತಾ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಮೈ ವಿಡಿಯೋ. ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ಡೇ 60 ವಿಡಿಯೋ ಆರ್ ಎಂಡ್ ಆಫ್ ಕೋರ್ಸ್ ಅಂತ ಹೇಳ್ತೀರಾ. ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಬಟ್ ನಿಮ್ಮ ಲರ್ನಿಂಗ್ ಕಂಪ್ಲೀಟ್ ಆಗೋದಿಲ್ಲ. ಲರ್ನಿಂಗ್ ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಇನ್ಫಾರ್ಮೇಷನ್ 60 ದಿನಗಳ ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೋದು, ಬಟ್ ಅದಕ್ಕೆ ಸಂಬಂಧಪಡುವಂಥ ಇನ್ಫಾರ್ಮೇಷನು ಹಾಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಇದೇ ಕ್ರಿಯೇಟಿವ್ ಎಜುಕೇಷನ್ ಟ್ರೈನಿಂಗ್ ಚಾನಲಲ್ಲಿ.
ಸೊ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವ್ಯೂವಿಂಗ್ ಆಲ್ ಮೈ 60 ಡೇಸ್ ಕೋರ್ಸ್, ದಟ್ ಇಸ್ ಸ್ಪೋಕನ್ ಇಂಗ್ಲೀಷ್ ಇನ್ 60 ಡೇಸ್ ಕೋರ್ಸ್ನ ಕಂಪ್ಲೀಟ್ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.